ಎಲ್ಲರಿಗೂ ನಮಸ್ಕಾರ ರೀ. ಯಾರ ಫಸ್ಟ್ ನಮ್ಮ ವಿಡಿಯೋ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಎಲ್ಲಿ ಓದ್ಲಿಕ್ಕೆ ನಮ್ಮವ ಯವ ಯವ ಎಲ್ಲಿ ಹೋದ್ಲ ಏನ ಇವತ್ತ ಬಿರಿಯಾನಿ ಮಾಡಿಟ್ಟನಿ. ನಮ್ಮತ್ತಿ ಬರದಾಗ ಬರಬರ ತಿಂದೆ ಖಾಲಿ ಮಾಡಿ ಸ್ವಚ್ಛಗ ಬೆಳತಾ ಬೆಳಗಿಡ ಅಂತಂದ ಅಂತಾನಿ. ಎಲ್ಲಿ ಹೋದ್ಲಿಕ್ಕೆ ನಮ್ಮವ ಯವ ಯವ ಇಲ್ಲೇ ಅದಾನಿ. ಯಾಕ ಏನಾತ ಪಾರ್ವೆ ಬಿರಿಯಾನಿ ಮಾಡಿದೆ. ದಡ ದಡ ಬಾ ವಾಸನೆ ಒಂದೇ ಬರಾಕತ್ಬಿಟ್ಟೈತಿ. ನಮ್ಮತ್ತಿ ಎಲ್ಲೇ ಮತ್ತ ವಾಸನೆ ಹಿಡ್ಕೊಂತ ಎಲ್ಲಿ ಬರ್ತಾಳೆ ಏನೋ ನನಗ ಚಿಂತೆ ಐತಿ. ಬರ ತಿಂದೆ ಓಸ ಸ್ವಚ್ಛಗ ತೊಳೆದಿಟ್ಬಿಡನೆ. ಹಾಕೊಂಬರ್ರೆ. ಅಲ್ಲಿ ಪಿಂಕಿ ನಿಮ್ಮ ಅತ್ತಿಗೆ ಏನಾರ ಗೊತ್ತಿತ್ತಾತಂದ್ರೆ ಏನ್ ಮಾಡದೆ ಇವ? ಗೊತ್ತಾಗಂಗಿಲ್ವೇ? ಎಲ್ಲ ಸ್ವಚ್ಛಗ ತೊಳೆದಿಟ್ಟನಿ. ಹೌದಾ? ಮತ್ತ ನಿಮ್ಮ ಹೂಗ ಏನ್ ಮಾಡ್ಕೊಟ್ಟಿದ್ದಿ ಅಂತಂದ ಕೇಳಿದ್ರಂದ್ರ ಏನ್ ಹೇಳ್ತೀರಿ? ಅಯ್ಯ ಏನಿಲ್ಲ, ಅಲ್ಲೈತಲ್ಲ ಅನ್ನ ಸಾರೆ ಮತ್ತೆ ರೊಟ್ಟಿ ಪಲ್ಯ ಹಂಗೈತಿ. ಅದ್ರಾಗ ಒಂದ್ ಇಟೀಟ ತಿಂದಂಗ ಮಾಡದೆ. ಅಲ್ಲೇ ಅವಿ ಬಿರಿಯಾನಿ ತಿಂದ ಈಗ ಮ್ಯಾಗ ರೊಟ್ಟಿ ಪಲ್ಯ ಹೆಂಗ್ ತಿನ್ನದ ಇವ? ಒಂದ್ ಇಟೀಟ ಹಂಗ ಮ್ಯಾಗ ಸೋರ್ಸ್ದಂಗ ಮಾಡದೆ. ತಿರ್ಗಿ ಹೇಳದೆ ತಿಂದೇಲ್ ಬಿಡ್ರಿ ನಮ್ಮವ್ಗ ಯಾಕ ಹೊಟ್ಟೆ ನಾಸ್ತಿದಿಲ್ಲ ಅಂತ. ಅದಕ್ಕ ನಾನು ಒಂದ್ ಈಟ ತಿಂದಿನ ಮತ್ತೆ ನಮ್ಮವ್ವನು ಒಂದ ಈಟ ತಿಂದ್ಲ ಅಂತಂದ ಅಂದ್ರ ಹತ್ತಿ ಬಂದಿಂದ. ಹೌದಾ? ಹಾಕೊಂಬರು. ಚಲೋ ಮಾಡಿಲ್ಲ? ಚಲೋ ಮಾಡೀನಿ. ಯೂಟ್ಯೂಬ್ ನೋಡ್ಕೊಂಡೆ ಮಾಡೀನಿ ಇವ. ನನಗ ಮೊದ್ಲ ಎಲ್ಲಿ ಅಡ್ಗೆ ಮಾಡಕ ಬರ್ತೈತಿ ಯವ್ವ. ನಮ್ಮತ್ತಿ ಮೊದಲು ಬಂದಾಗ ಇವ ಜಗ್ಗ ಬೈತಿದ್ಲೆ, ನಿಂಗೇನ್ ಬರ್ತೈತಿ ಅಡ್ಗೆ ಮಾಡಕ್ ಬರಲ್ಲ ಏನು ಬರಲ್ಲ ಅಂತಂದೆ. ಅದಕ್ಕ ನಾನು ತಲೆ ಕೆಟ್ಟೆ ಯೂಟ್ಯೂಬ್ ನೋಡ್ಕೊಂಡು ಹಂಗ ಮಾಡಕ ಚಲೋ ಮಾಡಿದೆ ನೋಡ. ರೊಟ್ಟಿ ಒಂದ ಮಾಡಾಕ ಬರ್ತಿದ್ದಿಲ್ಲ, ಅತ್ತಿನ ಹೇಳ್ಕೊಟ್ಲ ಹಿಂಗ ಮಾಡಂತಂದೆ. ಬಡಿಯೋದು ಹೇಳ್ಕೊಟ್ಟಿಲ್ಲ ನನಗ, ಬಡಿಯಾಕ ಬರಂಗಿಲ್ಲ. ಅದಕ್ಕ ಉದ್ದತನ್ರಿ ನಾನು, ಉದ್ದಾಕ ಬರ್ತೈತಿ ನನಗ ಅಂತಂದೆ ಉದ್ದದೇ ಕಲ್ಕೊಂಡೆ. ಹೌದಾ? ಇವ ಚಲೋ ಆತ್ ಬಿಡ. ಇವ ನಮ್ಮ ಮನ್ಯಾಗ ಇದ್ದಾಗ ಏನಾರ ಅಡ್ಗೆ ಮಾಡಂದ್ರ ಒಲ್ಲೆ ಕೈ ಹೊಲ್ಸಕವ, ಉಗುರಾಗ ಹೊಲ್ಸ್ಕೊಂಡಿರ್ತೈತಿ, ಕೈ ಕರಗಾಕವ, ಸೋಪ್ ಎಲ್ಲ ಸಿಡಿತೈತಿ ಅಂತಂದ ಅಂತಿದ್ದಿ. ಮತ್ತ ಇಲ್ಲಿ ಹೆಂಗೈತಿ ಗಂಡನ ಮೈ? ಏನ್ ಮಾಡ್ಬೇಕ್ರಿ ಮತ್ತೆ? ಆಕೆ ಅತ್ತಿ ಬಿಡ್ತಾಳ ಮತ್ತೆ ಕೆಲಸ ಮಾಡ್ಲಿಲ್ಲ ಅಂದ್ರ ಬೈತಾಳ. ಏನ್ ಮಾಡಕಾಕತಿ? ಮಾಡ್ಬೇಕ. ಅಲ್ಲೇ ಪಿಂಕಿ ಈಗ ಈಗೇನು ನಾವು ತಿನ್ನೋದ್ರಾಗ ನಿಮ್ಮತ್ತಿ ಏನಾರ ಬಂದ್ಗಿಂದ್ಲ ಅಂದ್ರ ಏನ್ ಮಾಡದವ? ನನಗ ಚಿಂತೆ ಐತಿ. ಯಾಬೇ ನಿಂದ ಬರೀ ಮಾತಾಡ್ಕತಿ ವಾತಾಗ. ಹಾಕೊಂಬರ್ತಾನೆ ಈಗ ಮಗ 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 ತಿನ್ನ. ಗಮ 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 ಅನ್ನಕತ್ತೈತಿ ಇವ. ಇವ ಎಷ್ಟು ಚಲೋ ಆಗೈತಿ ಏನೋ ಗೊತ್ತಿಲ್ಲ, ಅಷ್ಟು ಚಲೋ ಮಾಡೇನ್ವಿ. ಹಂಗ ನೋಡ್ತೀನಿ ಹಂಗ ಮೂಗ್ಗೆ ಗುಮ್ ಅಂತೈತಿ ಹಂಗ ವಾಸನೆ. ಅದಕ್ಕೆ ನಮ್ಮತ್ತಿ ಬರದ್ರಾಗ ತಿಂದು ಎಲ್ಲ ಸ್ವಚ್ಛ ತೊಳೆದಿಡೋಣ ಅಂತಂದು ನಾನು ಮಾಡಕತ್ತೇನೆ. ಇಲ್ಲಾಂದ್ರೆ ನಮ್ಮತ್ತಿ ಪೊಲೀಸ್ನ ಇದ್ದಂಗೆ ಆಕೆ. ಏನಾರ ಒಂದಿಟ್ಟು ಏನಾರ ಗೊತ್ತಾತಂದ್ರ ಹಂಗ ವಾಸನೆ ಹಿಡ್ಕೊಂತ ಬರ್ತಾಳ ಆಕೆ. ಅದಕ್ಕೆ ಹಿಡಿ ಬರಬರ ತಿಂದ್ಬಿಡ ಇವ. ಹೌದ್ರಿ ಪಿರ್ಕಿ ಇವ ಒಳ್ಳೆ ಎಷ್ಟು ಚಲೋ ವಾಸನೆ ಬರಾಕತ್ತೈತ್ರ ತಮ್ಮ ಹಂಗ ವಾಸನೆಗೆ ಬಾಯಾಗ ನೀರು ಬರಾಕತ್ತಾವ. ಇವ ಹೆಂಗಾಗೈತ್ವಿ? ಚಲೋ ಆಗೈತೆ? ಇವ ಎಂತ ಚಲೋ ಮಾಡಿ ಪಿಂಕಿ. ಹಂಗ ಹೋಟೆಲ್ನಾಗ ಆಗಿರ್ತೈತಲ್ಲ, ಅದೇನಂತಾರಲ್ಲ ಇದು ದಮ್ಮ ಬಿರಿಯಾನಿ ಒಗ್ಗೋನು ಅಷ್ಟು ಚಲೋ ಆಗೈತ್ರಿ. ತಿನ್ನ ಬರಬರ ತಿನ್ನೆ. ಅದಕ್ಕೆ ಅಂತ ನಾನು ನಮ್ಮತ್ತಿ ಬರೋದ್ರಾಗ ಬರಬರ ತಿಂದೆ ಸ್ವಚ್ಛಗ ತೊಳೆದೆ. ಇದರದಾರ ಒಂದಿಟ್ಟು ವಾಸನೆ ಎಬ್ಸ್ಬೇಕ. ಇಲ್ಲಾಂದ್ರೆ ದೇವ್ರ ಮುಂದೆ ಉದ್ದಿನ ಕಡ್ಡಿ ಹಚ್ಚಿ ಬಿಡ್ತಾನೆ. ಉದ್ದಿನ ಕಡ್ಡಿ ಹಚ್ಚಿ ಒಂದು ಈಟ ಲೋಬಾನ್ ಹಾಕ್ಬಿಟ್ನೆ ಅಂದ್ರೆ ಇದ್ರದ ಬಿರಿಯಾನಿ ವಾಸನೆ ಪಾಸನೆ ಎಲ್ಲ ಹೋಗ್ಬಿಡ್ತತಿ. ಹಂಗೈತಿ ಬೇಡಿರಿ ಇವ. ತಿನ್ನ ಗಮ ಗಮ ತಿನ್ನುವೆ. ಇವ ಹೆಂಗೈತೆ? ತಿನ್ನ ಗಮ ಗಮ ತಿನ್ನೆ. ಇವ ತಿಂತಂತ ತಡಿಲೆ ಒಂದಿಟ್ಟು. ಸುಡಾಕತತಿ ಹಂಗ ಸುಡಾದತ್ತ ಅಂದ ತಿನ್ನ ಅಂದ್ರೆ ತಡಿ ಒಂದಿಟ್ಟು ಆರ್ಲಿ. ಇವ ಆರೋದ್ರಾಗ ನಮ್ಮ ಅತ್ತಿ ಬರ್ತಾಳ. ಮುಗಿತ ಬಂದ್ಲ ಅಂದ್ರೆ ಆರೋದಿಲ್ಲ, ತಿನ್ನೋದು ಇರಂಗಿಲ್ಲ. ಬರಬರ ತಿನ್ನೆ. ನೋಡ ಮುದ್ಕೆ ಗೋರಕ್ಕನ ಹತ್ರ ನಾನು 2,000 ರೂಪಾಯಿ ಇಸ್ಕೊಂಡನಿ ಅಂತಂದು ಹೇಳಕ ಹೋಗ್ಬೇಡ. ಮತ್ತೆ ಹೇಳಿ ನೀನೆ ಆಕಿಗೆ ಗೊತ್ತಾತಂದ್ರೆ ಮುಗೀತು ನೋಡು. ಮತ್ತಿನ್ನ ಯಾಕೆ ಕೊಟ್ಟಿ ಎದು ಕೊಟ್ಟಿ ಏನ ಅಂತಂದ ಎಲ್ಲ ಗೊತ್ತಾಗಿ ಏನು ಹೇಳಕ ಹೋಗ್ಬೇಡ. ಮತ್ತೆ ಬೇಕಾಗ್ತವ ರೊಕ್ಕ. ಅವಾಗ ಹಿಂಗ ಕುಟ್ಕೊಂತ ಇರಿ. ಗೌಡ್ರನ್ನ ಮನೆಗೆ ಕಳ್ಸೋದ ಜವಾಬ್ದಾರಿ ನಂದ. ಸರೋಜಕ್ಕ ಗೌರಕ್ಕ ಬರಾಕತ್ತಾಳ. ರೊಕ್ಕ ಇಟ್ಕೊಂಡಿಲ್ಲ ಒಳಗೆ? ಇಟ್ಕೊಂಡನಿ. ಅಲ್ಲೇ ಸರೋಜಿ ಈ 2,000 ತಗೊಂಡು ಏನ್ ಮಾಡ್ಬೇಕು ಈಗ ನೀನೆ? 2,000 ತಗೊಂಡು ಎದಕ್ಕೆ ಖರ್ಚು ಮಾಡಕತ್ತೀನಿ ಮತ್ತೆ? ಎದಕ್ಕೆ ಖರ್ಚು ಮಾಡಿ ಒಂದಿಟ್ಟು ಕೆಲಸ ಇತ್ತುವ. ಕೆಲಸ ನಾ ಎಲ್ಲ ನಿನಗ ಹೇಳ್ತಾನೆ ಅಂತ.
ಗೌಡ್ರ ಮನೆಗೆ ಬಂದಿನ ಹಿಂಗಿಂಗಾಗಿತ್ತ ಹಾಕಿಕತಿ ಅಂತಂದ ಎಲ್ಲ ಕುತ್ಕೊಂಡು ಹೇಳ್ತಾನೆ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ ಮುದ್ಕೆ? ನೀನೇ ಹಂಗ ಕೇಳ್ದಂಗ ಹಂಗ ಕೊಟ್ಕೊಂತ ಹೋಗೆ. ಯಾವನವಲೆ ಅಲ್ಲ ಈ ಸರೋಜಕ್ಕನ್ ತಲಿ ಎಂತಾದಿದೈತಿ. ನೋಡ್ತೀಯ ಮಲ್ಲವನ ಹತ್ರ ಕ್ಯಾಟ್ ಜೀಬ್ ಮಲ್ಲವನ ಹತ್ರ 2,000 ಇಸ್ಕೊಂಡಾಳ ಅಂದ್ರ ಲೆಕ್ಕ ಹಾಕ. ಎಷ್ಟು ಜನಕ್ಕೆ ಟೋಪಿ ಹಾಕಕ್ಕಿಲ್ಲಿಕಿ. ನೋಡ್ತೀಯ ಅಂತಕಿ ಹತ್ರ 2,000 ಇಸ್ಕೊಂಡಾಳ ಅಂದ್ರ ನೋಡ್ಬಾರ್ದ ಒಂದಿಟ್ಟು. ವಾ ಕಲಮ್ಮ ನಡಿ ಹೋಗೋಣ ಇವ. ಮತ್ತಿನ್ನ ಗೊರಕ್ಕ ಬಂದ್ಲಂದ್ರ ಏನಕ್ಕೆ ಬಂದಿರಿ, ಯಾಕೆ ಬಂದಿರಿ, ಉನ್ ಕೂಟ ಇಷ್ಟೊತ್ತನ ಯಾಕೆ ಮಾತಾಡಕತ್ತಿದ್ರಿ ಅಂತಂದ ಅಂತಾಳಿನ. ಹೋಗೋಣ. ಅಲ್ಲ ಇಲ್ಲಿ ತನ ಬಂದೆ ಒಂದಿಟ ಏನಾರ ತಿನ್ನದಂಗ ಪಣದಂಗ ಹೋಗೋದಕತ್ನೆ. ಈಕಿನ ಮಲ್ಲಮ್ಮ ಒಂದಿಟ ಚಲೋ ಹೊತ್ನಾಗ ಕೇಟಿ ಮಾಡ್ಸ. ಯಾಕೆ ಬಾಯಿ ಒಣಗ್ದಂಗ ಆಗ್ಬಿಟ್ಟತಿ. ಒಂದಿಟ ಮಾಡ್ಸ್ಬೇ. ಯಾವ ಕಲಮ್ಮ ನೀ ಕೇಳೋದು ಹೆಚ್ಚ ನಾನು ಮಾಡ್ಸೋದು ಹೆಚ್ಚ. ಗೌರವ ಒಂದಿಟ ಚಾ ಅಂತ ಮಾಡ್ಯವ. ಇವ್ರಿಗೆ ಸರೋಜಿಯರ ಬಂದ ಬಾಳತ್ತ ಇವ ಗೊರಕೆಲ್ಲದ ಅಂತಂದು ಕೇಳಾಕತ್ಬಿಟ್ವೆ. ನಾನು ಒಳಗದ ಅಂತಂದು ಇಲ್ಲೇ ಮಾತಾಡ್ಕೊಂತ ಕುಂತ ಒಂದಿಟ್ಟು ಚಾ ಮಾಡ್ಕೊಂಬಾರ ಗಾಯಕಿನ ಗೌರವ. ಮಾಡಾಕಿಟ್ಟನ್ರಿ ತೀರ ಹಾಕೊಂಬರಾಕತ್ತಾನಿ. ವೈ ಗೌರಕ್ಕ ದೇವ್ರಂತಕಿ ನೋಡವ, ದೇವ್ರಂತಕಿ. ಅಲ್ಲ ನಾವಿನ್ನ ಚಾ ಅಂತಂದ ಬಾಯನ್ ಮಾತು ಬಾಯಾಗ ಐತಿ. ಆಳೆ ಚಾಕ ಇಟ್ಟು ಹಾಕೊಂಡ ಬರಾಕತ್ತಾಳಂದ್ರ ಲೆಕ್ಕ ಹಾಕ ನೀನು ಸರೋಜಕ್ಕ. ಒಂದಿಟ ನೋಡಿ ಕಲ್ಕೊ. ಮನಿ ತನ ಬಂದ್ರೆ ಒಂದು ಕಪ್ಪ ಚಾ ಕೊಡಂಗಿಲ್ಲ. ಹಂಗ ನಿಂದಿರ್ಸಕ್ಕೆ ಹೊಳ್ಳಿ ಕಳ್ಸೇ ಬಿಡ್ತಿದ್ದಿ. ನೀನು ಸಿಡ್ಕೊಂಡು ಹೋಗ್ಲಿ ನೀನು. ಅಲ್ಲೇ ಎಷ್ಟು ಸತಿ ಚಾ ಮಾಡಿ ಕೊಡ್ಸಿಲ್ಲ ನಿನಗೆ. ನಾನು ಬೇಕಿದ್ದಾಗ ಬರ್ತಿದ್ದಿ ಚಾ ಕೊಡೋ ಸರೋಜಕ್ಕ, ಅವಲಕ್ಕಿ ಕೊಡೋ ಸರೋಜಕ್ಕ. ಏನಾರ ತಿನ್ನಾಕತ್ರ ಹಂಗ ಮಿಕ್ಕಿ ನೋಡ್ಕೊಂತ ನಿಂದಿರ್ತಿದ್ದೆ. ನಾನು ಹೋದ್ರು ಹೋಗ್ಲಕ್ ಬಿಡ ಇವ ಮತ್ತೆ ಹೊಟ್ಟಿ ಗಿಟ್ಟಿ ನುಸ್ಕೊಂತ ಏಲಾಟ ತಗೊಂಡು ಓಡಾಡೋದಾಗಿತ್ತು ಅಂತಂದೆ. ನಾವು ತಿನ್ನಾಕತ್ರ ಅಂತ ನಿನಗೆ ಹಾಕೊಡ್ತಿದ್ವಿ. ಆಮೇಲೆ ಕಲ್ಲಮ್ಮ ನನಗ ಹಿಂಗಂತಿ ಅಲ್ಲೇ ಒಂದು ಕಪ್ ಚಾಕ ನೀನೆ. ಎಷ್ಟು ಕಪ್ ಕುಡ್ದಿ ಅನ್ನೋದು ಲೆಕ್ಕನ ಇಲ್ಲ ನಮ್ಮ ಮನೆಗೆ ನೀನೆ. ಹಾಗವ ನಾನೇ ನಕಲಿ ಮಾಡಿದೆ ಬಿಡ ಸರೋಜಕ್ಕ, ನೀನು ಅಂತಿಂದಿ ಅಂತಂದ. ಗೊರಕಿನ ಇವಾಗ ಚಾ ತಪ್ಪಾಯನ ಒಂದಿಟ ಊಟ ಗುರ್ಸಿ ಹೋದ್ರತ್ತ ಅಂತಂದ್ರೆ. ಮಲ್ಲಮ್ಮ ನೀನ ಚಾ ಕುಡಿಯಂಗಿಲ್ಲ ನಮ್ಮೆ? ಶುಗರ್ BP ಏನಾರ ಐತ್ರ ನಿನ್ಗ? ಮಲ್ಲಮ್ಮ ಎಲ್ಲಿ ಶುಗರ್ BP ತಂದಿ? ಯಾಕಲ್ಲಮ್ಮ ಶುಗರ್ BP ಇಲ್ಲವ ಇವ ನಮಗೆ. ಆರಾಮ ಇದ್ದೇವ ಇವ. 2 ರೊಟ್ಟಿ ತಿನ್ಕೊಂಡು ಕಾರ್ಬೇಳಿ ತಿನ್ಕೊಂತ ಆರಾಮಾಗಿ ಇದ್ಯಾ. ನಮ್ ಗೌರಿ ಮಾಡ್ಕೊಡ್ತಿದ್ಲ ಆರಾಮಾಗಿ ತಿನ್ಕೊಂಡಿದ್ರ ಇದೆ ಆಯ್ತಲ್ಲ. ಇವ ಕುಲ್ಪುತ್ರನ ಹಡ್ದಾನಲ್ಲ ಇವೊಬ್ಬ ನನಗ ಚಿಂತಿ ಹಚ್ಚಾಕ ಕುಂತ್ ಬಿಟ್ನವ. ಚಿಂತಿ ಹಚ್ಕೊಂತ ಕುಂದ್ರಂಗ್ ಮಾಡ್ಬಿಟ್ಟ. ಏನ್ ಮಾಡ್ಬೇಕ? ನೀ ಯಾಕೆ ತಲೆ ಕೆಡ್ಸ್ಕೊಂತೀಮಲ್ಲಮ್ಮ? ನಾ ಇಲ್ಲನೆ, ನಾ ಅದನಿಲ್ಲ ಅವನೇ ನೋಡಿ ಸರೋಜ ಅದಾನೆ. ನಾ ಹೇಳ್ದಂಗ ಮಾಡಿ ಅಷ್ಟ. ಈಕಿ ಹೇಳ್ದಂಗ ಮಾಡ ಬರೋಬ್ಬರಿ ರೊಕ್ಕ ಕೆತ್ತಕತ್ತಾವ. ಅದ್ರಾಗ ನಾನು ಇಸ್ಕೊಂತೀನಿ. ಈಗ 2,000 ಕೊಡೋಣ, ನಂಗೆ 1,000 ಆಕಿ 1,000. ಕಲ್ಲಮ್ಮ ಯಾರ ಹತ್ರ ಹೇಳ್ಬೇಡ ಹಿಂಗ ರೊಕ್ಕ ಇಸ್ಕೊಂಡಿನಿ ಅಂತಂದೆ. ಮತ್ತ ಜೈ ಹತ್ರ ಹೇಳಿ ಇವ ಆಕಿ ಇಡೇ ಊರ್ ತುಂಬ ಡಣಲ್ ಗಂಟೆ ಬಿಡ್ಕೊಂತ ಬರ್ತಾ. ರೊಕ್ಕ ಇಸ್ಕೊಂಡಾರ ಮಲ್ಲವನ ಹತ್ರ. ನನಗೂ ಬೇಕು ಅಂತಂದೆ. ಮತ್ತೆ ರೊಕ್ಕ ಕೇಳಿದ್ಲಂದ್ರ ಏನ್ ಮಾಡದೆ? ಹೇಳಕ್ ಹೋಗ್ಬೇಡ ಆಕಿ ಹತ್ರ. ಈ ಮಲ್ಲವ್ಗ ಹೇಳಿನಿ ಯಾರ ಹತ್ರ ಹೇಳ್ಬೇಡ ಅಂತಂದೆ. ಅವಂಗ ಗುಂಡ್ಯಾಗ 1,000 ಕೊಟ್ಟೆ. ಉಳ್ಕಿದ್ದೆ 1,000 ರೂಪಾಯಿದಾಗ ನಾ 500 ನೀ 500 ಹೆಂಗೈತೆ ಹೇಳಿರಿ. ಮತ್ತೆ ಇನ್ನೊಂದ್ಸರಿ ಬಂದಾಗ ಈಕಿನ ಮಲ್ಲವ ಇನ್ನೊಂದು 2,000 ಕೊಡುವ ಬೇಕಾಗೈತಿ ಅಂತಂದು ಇನ್ನೊಂದು 2,000 ಇಸ್ಕೊಂಡೆ ಸುದ್ದಿ ಮಾಡಿ ಕೈ ಬಿಟ್ಬಿಡೋದೆ. ಹೆಂಗೈತೆ ಹೇಳಿರಿ. ಗೌಡ್ರನ್ನ ಒಟ್ಟ ದಾರಿ ತರ್ಬೇಕು. ದಾರಿಗೆ ತರ್ಲಿಲ್ಲ ಅಂದ್ರೆ ಬಗ್ಗಂಗಿಲ್ಲ ಅವ್ರೆ ಗೌಡ್ರೆ. ಈಗ ಗುಂಡ್ಯಾಗ ಹೇಳಿವಲ್ಲ ಪೆಲೇನೆ ಏನಾರ ಮಾಡಿ ಒಟ್ಟ ಫೋಟೋ ಚಿಲಕ್ ಅಂತಂದ ಫೋಟೋ ತೆಗಿಯಂಗ ಮಾಡ್ಬೇಕವ. ಹೆಂಗೈತಿ ಕಲ್ಲಮ್ಮ ಹಿಡೀರಿ. ಯಾರ ಮುಂದೆ ಹೇಳಕ್ಕೆ ಹೋಗ್ಬಿಡ. ಅಪ್ಪಿ ತಪ್ಪಿ ಬಾಯಿ ಬಿಟ್ಕಿಟ್ಟಿ ಮತ್ತೆ ನೀನು ಅಲ್ಲೇ ಮಗಲ್ದಾಗ ಎಲ್ಲ ಕೇಳಿಸ್ಕೊಂಡ ಮತ್ತೆ ಏನಾರ ಮಾಡಿಲ್ಲ ಅಂದ್ರೆ ಏನಾಯ್ತು ಆಗತಿ. ಹಾಗ ನಾ ಯಾಕೆ ಹೇಳಕ್ ಹೋಗ್ಲಿ. ಇನ್ನ ನಿನಗೆ ಹಿಂಗೆ ಐತಿ ಅಂತಂದು ಹಾಕಿಕತಿ ಅಲ್ಲಿದೆ ಹೇಳಂಗಿಲ್ಲನೆ. ಅಲ್ಲೇ ಹಾಡ್ಬಿಟ್ಟಾರೆ ಏನು ಮಾತಾಡಕತ್ತೀರ ನೀವು? ಕುಚು ತಾಗಿಂದ ಅದೇ ಕುಚು ಅಂತತಿ, ತಾಗಿಂದ ಇದು ಕುಚು ಅಂತತಿ. ಅಲ್ಲ ನನಗೂ ಒಂದಿಟ್ಟು ಹೇಳಿದ್ರೆ ನಾನು ಒಂದಿಟ್ಟು ತಿಳ್ಕೊಳಂಗಿಲ್ಲ. ಅದು ಕಲ್ಲವ ಕಲ್ಲಿ ಹಲ್ಲು ಮುಚ್ಚಲೆ ಅವನ ಮುಚ್ಚ ಇವ ಇದಕ್ಕೆ ಹಲ್ಲು ತೆಗಿತೀಲಿ ಇವ ಇದೊಂದು ಮುದಿಕೆತ್ತಾಗ ಓಲಿ ಪಾಪ ಅಂತಂದೆ. ನಾನು ಗೊರಕ್ಕನ್ ಮಾರಿ ನೋಡಿ ಸುಮ್ಮನೆ ಇರೋದು. ಇದು ಮಾರಿ ನೋಡಿ ಯಾವ ಬರಂಗಿಲ್ಲ. ಮಲ್ಲವ ಮತ್ತ ಪಿತಪಿ ಗೊರಕ್ಕನ ಹತ್ರ ಬಾಯಿಗೆ ಬಿಟ್ಟಿಗಿಟ್ಟಿವ. ಮತ್ತೆ ಹಿಂಗ 2,000 ಇಸ್ಕೊಂಡಾರ ಗೌಡ್ಯನ ಮನೆಗೆ ಕಳಿಸ್ತಾರ ಅಂತಂದೆ. ಆಗ ಹಡಿಬಿಟ್ಟಿ ನಾ ಯಾಕೆ ಬಾಯಿ ಬಿಡಕ್ ಹೋಗ್ಲಿ? ಅಷ್ಟು ಗೊತ್ತಾಗಂಗಿಲ್ಲ ನನಗೆ. ಅಲ್ಲ ಹಿಂಗ 60 ಚೌಲಾಗಿ ಮತ್ತೆ ಹೆಂಗಿದ್ರ 60 ವರ್ಷ ಆಗ್ಯಾವಲ್ಲ.
ಅವಳು ಚೌಲಾಗಿ ಮತ್ತೆ ಗೊರಕ್ಕನ ಹತ್ರ ಹೇಳಿ ಅಂತಂದು ನಾನು ನಿನಗೆ ಹೇಳಿದೆ ಮಾಮೂಳ. ಅಯ್ಯ ಗೊತ್ತಾಕತಿ ಹೋಗಿಲ್ಲ ನನಗೆ ಗೊತ್ತಿಲ್ಲನೆ. ಅದೇನ ಅಂತಾರಲ್ಲ 6 ಅರ್ಧಕ್ಕಿ ಮುಂದೆ 3 ಅರ್ಧಕ್ಕಿ ಮೂರ್ಖ ಮಾಡಿದ್ಲಂತೆ. ಹಂಗಾತೆ. ನಡಿ ನಡಿ. ಸರೋದಕ್ಕ ತಣ ಇರಕ್ಕೆ ಅಲ್ಲ ನೀನು ಇಲ್ಲದ್ದು ಮಾಡಿ ಇಲ್ಲಿಗೆ ಚೋಣ ಒಂದ್ ಸೌಕಕ್ಕೆ ಮತ್ತಕ್ಕಿ ಬರೋಬ್ರಿ ಅಂದ್ಲು. ಸುಮ್ಮನೆ ಕುತ್ವಾರ ನೀನು ಬೇಕತ್ತಾಗೆ ಎಲ್ಲರ